ಅವತ್ತಿನ ಸಾರಿಗೆ ಇಲಾಖೆಯ ಸಚಿವರಾದಂಥ ಸನ್ಮಾನ್ಯ ಶ್ರೀರಾಮುಲು ಅವರು ನಾನು 2-3 ಬಾರಿ ಸದನದಲ್ಲಿ ಈ ವಿಷಯವನ್ನು ಪ್ರಸ್ತಾಪ ಮಾಡಿದಾಗ ನನ್ನ ಒಂದು ಮನವಿಯ ಮೇರೆಗೆ ಅವರು 2 ಕೋಟಿ ರೂಪಾಯಿಯಷ್ಟು ಅನುದಾನವನ್ನು ಕೊಟ್ಟು ಆ ಸಾವಳಗಿಯಲ್ಲಿ ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಲಿಕ್ಕೆ ಕಾರಣೀಕರ್ತರು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಅವರನ್ನು ಕೂಡ ನೆನಪಿಸ್ಕೊಳ್ಳಿಕ್ಕೆ ಬಯಸ್ತೀನಿ. ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ಆಗಬೇಕಾಗಿತ್ತು. ಕಾರಣಾಂತರಗಳಿಂದ ಕಾರ್ಯಕ್ರಮದಲ್ಲಿ ಕೆಲವೊಂದಿಷ್ಟು ಗೊಂದಲಗಳು ನಿರ್ಮಾಣ ಆದವು. ಅದ್ಯಾಕಂತ ಹೇಳಿ ನಾನು ಸ್ಪಷ್ಟೀಕರಣ ಕೊಡ್ಲಿಕ್ಕೆ ಬಯಸ್ತೀನಿ. ನಾನು ಕೂಡ ಪ್ರೋಟೋಕಾಲ್ ಪ್ರಕಾರ ನಾನು ಕೂಡ ವೇದಿಕೆ ಮೇಲೆ ಕೂಡಲಿಕ್ಕೆ ನನಗೂ ಅವಕಾಶ ಇರಲಿಲ್ಲ. ಮೊದಲನೇ ಮಾತು, ನಾನು ಕಾರ್ಯಕ್ರಮಕ್ಕೆ ಹೋಗ್ಬೇಕನ್ನುವಂಥದ್ದು ನನ್ನ ವಿಚಾರ ಇರಲಿಲ್ಲ. ಆದರೆ ನಮ್ಮ ಸರ್ಕಾರ, ನಮ್ಮ ಸಚಿವರು ಉದ್ಘಾಟನೆ ಮಾಡ್ಲಿಕ್ಕೆ ಆಗಮಿಸ್ತಾ ಇದ್ದಾರೆ, ನಾವು ಗೈರಾದ್ರೆ ತಪ್ಪಾಗ್ತೈತಿ ಅನ್ನುವಂಥ ಒಂದು ದೃಷ್ಟಿಯಲ್ಲಿ ಒಬ್ಬ ಸಾರ್ವಜನಿಕನಾಗಿ, ಒಬ್ಬ ಪ್ರೇಕ್ಷಕನಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತೇಳಿ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತನಿದ್ದೆ. ಸಚಿವರು ಇಲ್ಲ ನೀನು ವೇದಿಕೆ ಮೇಲೆ ಬಾ ಅಂತೇಳಿ ಅವರು ಆಹ್ವಾನವನ್ನು ಕೊಟ್ಟಾಗ ನಾನು ವೇದಿಕೆ ಮೇಲೆ ಕೂಡ್ಲಿಕ್ಕೆ ಹೋದೆ. ಆ ಸಂದರ್ಭದೊಳಗೆ ನನ್ನ ಪಕ್ಕದ ಸೀಟ್ನಲ್ಲಿ ಸುಶೀಲ್ ಕುಮಾರ್ ಬೆಳಗಲಿ ಅವರು ಕುಂತಿದ್ರು. ನಾನು ಅವ್ರಿಗೇನು ಮನವಿ ಮಾಡ್ಕೊಂಡೆ ಅಂದರೆ, ಇಲ್ಲಿ ನಗರಸಭೆ ಅಧ್ಯಕ್ಷರು ಕೂಡ್ತಾರ, ನೀವು ಆಚೆ ಕಡೆ ಸೀಟಿಗೆ ಹೋಗಿ ಕೂಡ್ರಿ ಅಂತೇಳಿ ನಾನು ಕೇಳ್ಕೊಂಡೆ. ಅವರು ಯಾವುದಕ್ಕೂ ಸ್ಪಂದನೆ ಮಾಡಲಿಲ್ಲ. ಮಾಡದೇ ಇರುವಂಥ ಸಂದರ್ಭದೊಳಗೆ ನಾನೇನು ಮಾಡಿದೆ, ನನ್ನ ಸೀಟನ್ನು ಬಿಟ್ಟು ಸ್ಟೇಜ್ ಮೇಲೆ ಆ ಕಡೆ ಭಾಗದಲ್ಲಿರುವಂಥ ಚೇರ್ಗಳನ್ನು ನೋಡ್ಲಿಕ್ಕೆ ಹೋದೆ. ನಾನು ಯಾವುದಾದ್ರೂ ಚೇರ್ ಖಾಲಿ ಇದ್ರೆ ನಗರಸಭೆ ಅಧ್ಯಕ್ಷರನ್ನು ಕೂಡ್ಸುನು ಅಂತೇಳಿ ನೋಡ್ಲಿಕ್ಕೆ ಹೋದಾಗ ಕಾರ್ಯಕರ್ತರು ಜೋರಾಗಿ ಗಲಾಟೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದವರು, ಬಂಡಾಯ ಅಭ್ಯರ್ಥಿ ಆಗಿರ್ತಕ್ಕಂಥವ್ರು, ಅವ್ರನ್ನ ಯಾಕೆ ನೀವು ವೇದಿಕೆ ಮೇಲೆ ಕೂಡಿಸ್ಕೊಳ್ತೀರಿ, ಅವ್ರನ್ನ ಕೆಳಗಿಳಿಸ್ಬೇಕು ಅನ್ನುವಂಥ ಒಂದು ಕೂಗು ಕೆಳಗಿರುವಂಥ ಕಾರ್ಯಕರ್ತರು ಮತ್ತು ಅಭಿಮಾನಿಗಳ ಅಂದ ಕೇಳಿ ಬರ್ಲಿಕ್ಕೆ ಪ್ರಾರಂಭ ಆಯಿತು. ಆ ಸಂದರ್ಭದಲ್ಲಿ ಅವರು ಒಂದು ಮಾತುಗಳನ್ನಾಡಿದರು, ಇಲ್ಲ ಪ್ರೋಟೋಕಾಲ್ ಪ್ರಕಾರ ಆದ್ರೆ ನಾನು ಅಷ್ಟೇ ಅಲ್ಲ, ಯಾರೂ ಕೂಡ ಇಲ್ಲಿ ಕೂಡ್ಲಿಕ್ಕೆ ಬರಂಗಿಲ್ಲ ಅನ್ನುವಂಥ ಮಾತು ಅವ್ರು ಹೇಳಿದಾಗ ಅದು ನನ್ನ ಕಿವಿಗೆ ಬಿತ್ತದು. ಅದಕ್ಕೆ ನಾನು ಅನ್ಕೊಂಡೆ, ನಾನು ಕೂಡ ಒಬ್ಬ ಮಾಜಿ ಶಾಸಕನಾಗಿರೋದ್ರಿಂದ ನಾನು ಕೂಡ ವೇದಿಕೆ ಮೇಲೆ ಕೂಡ್ಲಿಕ್ಕೆ ಬರುವುದಿಲ್ಲ ಅಂಥೇಳಿ ನಾನು ವೇದಿಕೆಯಿಂದ ಕೆಳಗಿಳಿದು ಸಾರ್ವಜನಿಕ ಪ್ರೇಕ್ಷಕರು ಕೂಡುವಂಥ ಸ್ಥಳದಲ್ಲಿ ಹೋಗಿ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡೋಣ ಅಂತೇಳಿ ನಾನು ಕೆಳಗೆ ಹೋಗಿ ಕುಂತೆ. ಕೆಳಗೆ ಹೋಗಿ ಕುಂತಾಗ ಮತ್ತೆ ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡಿ ಜೋರಾಗಿ ಗಲಾಟೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದರು. ಇಲ್ಲ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡ್ಲಿಕ್ಕೆ ಅವ್ರ ಕಾರಣೀಕರ್ತರು ಅದಾರ, ಅವರ ಒಂದು ಪ್ರಯತ್ನದಿಂದ ಈ ಬಸ್ ಸ್ಟ್ಯಾಂಡ್ ಆಗೈತಿ, ಅದಕ್ಕೆ ಮಾಜಿ ಶಾಸಕರು ವೇದಿಕೆ ಮೇಲೆ ಬರಬೇಕು ಅನ್ನುವಂಥ ಒಂದು ಒತ್ತಾಯವನ್ನ ಉಸ್ತುವಾರಿ ಸಚಿವರಲ್ಲಿ ಮತ್ತು ವೇದಿಕೆ ಮೇಲೆ ಇರುವಂಥ ಎಲ್ಲ ಗಣ್ಯಮಾನ್ಯರಲ್ಲಿ ಮನವಿ ಮಾಡ್ಕೊಂಡಾಗ ಉಸ್ತುವಾರಿ ಸಚಿವರು ಮೈಕ್ ಹಿಡ್ಕೊಂಡು ಏನು ಹೇಳಿದ್ರು ಅಂತಂದ್ರೆ, ನಾನು ಯಾರನ್ನು ಆಹ್ವಾನ ಮಾಡ್ತೀನಿ ಅವರಷ್ಟೇ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕರೆಯನ್ನು ಕೊಟ್ಟಾಗ ಅವರು ನನ್ನ ಹೆಸರನ್ನು ಕರೆದ್ರು. ನನಗೆ ಹೋಗ್ಬೇಕನ್ನುವಂಥ ಇಚ್ಛಾಶಕ್ತಿ ಇರಲಿಲ್ಲ. ಆದರೂ ದೊಡ್ಡವರು ನಮ್ಮ ಸಚಿವರು ಕರೆದಾಗ ನಾನು ಹೋಗಲಿಲ್ಲ ಅಂತಂದ್ರೆ ಅವ್ರಿಗೆ ನಾನು ಮರ್ಯಾದೆ ಕೊಟ್ಟಂಗೆ ಆಗುವುದಿಲ್ಲ ಅನ್ನುವಂಥ ಭಾವನೆ ಇಟ್ಕೊಂಡು ಅವ್ರು ಕರೆದ ಮೇಲೆ ನಾನು ಪುನಃ ಮತ್ತೆ ವೇದಿಕೆ ಮೇಲೆ ಹೋಗಿ ಕೂಡ್ಲಿಕ್ಕೆ ಪ್ರಯತ್ನ ಮಾಡಿದೆ. ಎಲ್ಲ ಸರಿ ಹೋಗ್ತಿತ್ತು. ಕಾರ್ಯಕ್ರಮದ ನಾಡಗೀತೆನೂ ಪ್ರಾರಂಭ ಆಯಿತು, ಸ್ವಾಗತ ಭಾಷಣ ಕೂಡ ಪ್ರಾರಂಭ ಆಗಲಿಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟೊತ್ತಿಗೆ ಕರೆದೇ ಇರುವಂಥ ವ್ಯಕ್ತಿಗಳು ಬಂದು ವೇದಿಕೆ ಮೇಲೆ ಕೂಡ್ಲಿಕ್ಕೆ ವೇದಿಕೆ ಮೇಲೆ ಬಂದು ಕೂತಾಗ ನಾನು ಅದನ್ನ ಗಮನಿಸಿದೆ. ಆ ಸಂದರ್ಭದಲ್ಲಿ ಮತ್ತೆ ನಮ್ಮ ಕಾರ್ಯಕರ್ತರು ಅವರನ್ನು ಕೆಳಗಿಳಿಸಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ನಾನು ಸೂಕ್ಷ್ಮವಾಗಿ ನಾನು ಗಮನಿಸ್ತಾ ಇದ್ದೆ ಏನಾಗ್ತದೆ ಏನಿಲ್ಲೋ ಅಂಥೇಳಿ. ಎಲ್ಲ ನೋಡಿದಾಗ ನನಗೆ ಎಲ್ಲೋ ಒಂದು ಕಡೆ ಭಾವನೆ ಬಂತು, ಬೇಡ ಇನ್ನು ನಾವು ಇಷ್ಟು ಕಾರ್ಯಕರ್ತರು ಗಲಾಟೆ ಮಾಡುವಾಗ ನಾವೇ ಇಲ್ಲಿದ್ದು ಗಲಾಟೆ ಮಾಡಿಸಿದಂಗೆ ಆಗ್ತೈತಿ, ಇಲ್ಲಿ ನಾನು ಇರೋದು ಬೇಡ ಅಂಥೇಳಿ ನಾನು ವೇದಿಕೆಯಿಂದ ಕೆಳಗಿರೋದು. ಅಂದರೆ ಸ್ವಲ್ಪ ನಮಗೆಲ್ಲ ಸ್ವಲ್ಪ ನೋವಾಗ್ತದೆ, ಘನತೆ ಗೌರವ ಮರ್ಯಾದೆಗೆ ಸ್ವಲ್ಪ ನಮಗೆ ನೋವಾಗ್ತದೆ. ಅದಕ್ಕೆ ನಾವು ಏನು ಮಾಡಿದ್ದೀವಿ, ಬೇಡ ಇಲ್ಲಿರೋದು ಸೂಕ್ತಿಲ್ಲ ಅಂಥೇಳಿ ನಾನು ಕೆಳಗಿಳಿದು ಸಚಿವರಿಗೆ ಹೇಳಿ ಕೆಳಗಿಳಿದು ಬಂದ್ಬಿಟ್ಟು ನಾನು, ಇಲ್ಲ ಸರ್ ನಾನು ಕಾರ್ಯಕ್ರಮದಲ್ಲಿ ಕೂಡ್ಲಿಕ್ಕೆ ಆಗೋದಿಲ್ಲ, ನನಗೆ ಸ್ವಲ್ಪ ನೋವಾಗೈತಿ, ನಾನು ಕೆಳಗಿಳಿದು ಹೋಗ್ತೀನಿ ಅಂತೇಳಿ ಸಚಿವರಿಗೆ ಹೇಳಿ ಕೆಳಗಿಳಿದು ಬಂದು ನಾನು ಸಾವಳಗಿ IBL ಬಂದೆ. ಮುಂದೆ ಏನು ಡೆವಲಪ್ಮೆಂಟ್ ಅದು ನನಗೆ ಗೊತ್ತಿಲ್ಲ. ಸೊ ಇಷ್ಟು ಇವತ್ತು ಆಗಿರ್ತಕ್ಕಂಥ ಒಂದು ಘಟನೆ. ಇದಕ್ಕೇನು ನಾವೇನು ಹೆಚ್ಚಿಗೇನು ಹೇಳುವಂಥದ್ದೇನು ಅವಶ್ಯಕತೆ ಇಲ್ಲ ಅಂತ ನನ್ನ ಅನಿಸಿಕೆ.